ಮಾಗಡಿ ತಾಲೂಕು ಕುದೂರು ತುಮಕೂರು ಮುಖ್ಯ ರಸ್ತೆಯಲ್ಲಿನ ಭಾರತ್ ಪೆಟ್ರೋಲ್ ಬಂಕ್ ಬಳಿ ಹುಲಿಕಲ್ನ ಮಾನಸ ಗಂಗೋತ್ರಿ ಶಾಲಾ ವಾಹನವು ಗುರುವಾರ ಬೆಳಗ್ಗೆ ಕಂದಕಕ್ಕೆ ಉರುಳಿದೆ. ನೈತದ ಇವತ್ತಿನ ಘಟನೆ ಸರ್, ಇದು ನಾವು ಸಡನ್ ಆಗಿ ಬಂದು ಮಕ್ಕಳು ಬಡ್ಕತ್ತದು, ಡ್ರೈವರ್ ರೋಡ್ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದ. ಅದೇನಾಯ್ತು ನಾವು ಆಗ ಗಾಬರಿಲಿ ಏನು ನೋಡಲಿಲ್ಲ. ಡ್ರೈವರು ನಾವು ಒಳಗೆ ಏಕದಮ್ ಏನು ಮಾಡಿದ ಗ್ಲಾಸ್ ಕಿಟ್ಟಿದ್ದವರಿಂದ ಇಳಿದ್ವಿ. ಮೇಲೊಬ್ರು ನಿಂತ್ಕೊಂಡು ಮಕ್ಕಳನ್ನ ಮೇಲಿಂದ ಎತ್ತ ಕೆಲಸ ನಡೀತು ಸರ್. ಎಷ್ಟು ಜನ ಮಕ್ಕಳು ಇದ್ರು ಸರ್ ಬಸ್ ಒಳಗಡೆ? ಸರ್, ಬಸ್ಸಲ್ಲಿ ಏನೋ ನಾವು 22 ಜನ ಮೇಲೆ ಇದ್ರು ಸರ್ ಮಕ್ಕಳು. ಒಬ್ರು ಮೇಡಮ್ ಇದ್ರು. ಏನೇನಾಗಿದೆ ಸರ್? ಯಾರ್ಯಾರಿಗೆ ಏನೇನಾಗಿದೆ ನೀವು ನೋಡಿದ್ರೆ? ಮಕ್ಳಿಗೇನು ಅಷ್ಟೊಂದು ಲೇಟ್ ಆಗಿಲ್ಲ. ಆಲ್ಮೋಸ್ಟ್ ಮಕ್ಕಳು ಸಣ್ಣ ಪುಟ್ಟ ಗಾಯ ಆಗಿದೆ. ಮೇಡಮ್ ಒಂಚೂರು ಗುಡ್ಡೆ ಹತ್ರ ಸೈಡಲ್ಲಿ ಓಪನ್ ಆಗಿದೆ. ನಾವು ಒಳಗೆ ಕೇಳಿದಾಗ ಮೇಡಮ್ ಪೂರ್ತಿ ಬ್ಲಡ್ ಹೋಯ್ತಾ ಇತ್ತು. ಸರ್, ನಮ್ಗೇನು ಗೊತ್ತಿಲ್ಲ. ಬೆಳಗ್ಗೆ ಮಾಮೂಲಿ 8 ಟೈಮಿಗೆ 8-9 ಗಂಟೆಗೆ ಏನು ಕಳಿಸ್ಬೇಕಾಯ್ತು ಅಷ್ಟು ಮಕ್ಳಿಗೆ ಕಳಿಸಿ ಅವ್ರ ಡ್ರೈವರೇ ಸರಿ ಇಲ್ಲ ಸರ್. ನಾನು 2-3 ಸತಿ ವಾರ್ನ್ ಮಾಡಿದ್ದೀನಿ. ಆ ಡ್ರೈವರು ಏನು ನನ್ನ ಮಾತಿಗೆ ಬೆಲೆನೇ ಕೊಡಲ್ಲ. ಮಕ್ಕಳನ್ನ ಅಲ್ಲೇ ಎಲ್ಲೋ ಬಿಟ್ಬಿಡೋದು, ಎಲ್ಲೋ ಇದು ಮಾಡೋದು ಮಾಡ್ತಿದ್ದಾನೆ. ನಾವು ಸ್ಕೂಲ್ಗೆ ಹೋಗಿ 2 ಸಲ ವಾರ್ನ್ ಮಾಡಿ ಬಂದೆ. ಇದೆಲ್ಲ ಡ್ರೈವರ್ದೇ ಸರ್ ಪ್ರಾಬ್ಲಮ್. ಆ ಡ್ರೈವರಿಂದನೇ ಇವತ್ತು ಮಕ್ಕಳಿಗೆ ಏನೋ ಸಣ್ಣ ಪುಟ್ಟ ಆಗಿರೋದಕ್ಕೇನೋ ಪರವಾಗಿಲ್ಲ ಸರ್. ಹಿಂಗೇನೋ ಪ್ರಾಣಾಪಾಯ ಆಗಿದ್ರೆ ಮಕ್ಕಳುಗಳು ಗೋಲ್ಡ್ ನೋಡೋಕ್ಕಾಗ್ತಾ ಇಲ್ಲ ಸರ್. ಸ್ಕೂಲ್ ಮಕ್ಕಳುಗಳನ್ನ ಒಳ್ಳೆ ಡ್ರೈವಿಂಗ್ ಮಾಡೋದು ಸ್ಕೂಲ್ನ ಕರ್ಕೊಂಡು ಸಂಬಂಧಪಟ್ಟಂಗೆ ಸ್ಕೂಲ್ನವ್ರನ್ನ ವಿಚಾರಿಸ್ಕೋಬೇಕು. ಇದ್ರ ಬಗ್ಗೆ ಸ್ಕೂಲ್ನವರೆಲ್ಲ ಬಂದು ಡ್ರೈವರಿಗೆ ಚೆನ್ನಾಗಿ ಓಡಿಸ್ತಾನ ಇಲ್ವಾ ಅಂಥವ್ರನ್ನ ಕರ್ಕೊಂಡು ಸ್ಕೂಲ್ ಸಂಬಂಧಪಟ್ಟ ಸ್ಕೂಲ್ನವರೇ ನೋಡ್ಕೊಬೇಕು ಸರ್. ನಾವು ನೋಡೋಕ್ಕಾಗುತ್ತಾ? ಇಲ್ಲ, ನಮ್ಮ ಮಕ್ಕಳನ್ನ ಇಲ್ಲಿ ಬಿಟ್ಬಿಟ್ಟು ನಾವು ಮನೆ ಹತ್ರ ಇರ್ತೀವಿ. ಅದನ್ನೆಲ್ಲ ನೋಡ್ಕೊಂಡು ಸ್ಕೂಲಲ್ಲಿ ಸರ್ ಸ್ಕೂಲ್ನವರೇ ಇದೆಲ್ಲ ಬಗೆಹರಿಸ್ಬೇಕು. ಈ ಥರ ಏನೋ ಏರ್ಫೋನ್ ಹಾಕೊಂಡಿದ್ರಂತೆ ಕಿವಿಗೆ ಗಾಡಿ ಓಡಿಸ್ಬೇಕಾದ್ರೆ ಗೊತ್ತಿಲ್ಲ. ಗಾಡಿ ಅಪ್ಸೈಡ್ ಆಗಿದ್ದ ತಕ್ಷಣ ಮಕ್ಕಳನ್ನ ಕೂಡ ಏನಾಗಿದೆ ಅಂತ ನೋಡ್ದಂಗೆ ಬಿಟ್ಟು ಪರಾರಿ ಆಗಿದ್ದಾರೆ ಅವರು. ನಮ್ಮ ಮಕ್ಕಳು ಇಂತಂಗೆ ಆಗಿದೆ ಅಂತ ಯಾರಿಗೂ ಕೂಡ ಸ್ವಲ್ಪ ಸರ್ ಹೇಳಿಲ್ಲ, ಬಿಟ್ಟು ಓಡಾಗಿದ್ದಾರೆ. ಅಲ್ಲಿ ನೋಡಿದ್ದಂಥ ಜನರೆಲ್ಲ ಹೋಗಿ ಗ್ಲಾಸೆಲ್ಲ ಹೊಡೆದು ಮಕ್ಕಳು ಈಚೆ ಎಳ್ಕೊಂಡಿದ್ದಾರೆ. ಯಾರು ಗೊತ್ತಿರಲಿಲ್ಲ. ರೋಡಲ್ಲಿ ಗಾಡಿ ಬಿದ್ದಕ್ಕಿಂತ ಹುಡುಗರು ಆಡ್ತವ್ರು ಅಂತ ನಾನು ತಕ್ಷಣವಾಗಿ ನೋಡಿದೆ. ಮೇಡಮ್ ಇದ್ರು, ಹುಡುಗರು ಎಲ್ಲ ಒಡಗಿದ್ರು. ದೇವರ ಮಾತ್ರ ಇರಲಿಲ್ಲ. ದೇವರಿಲ್ಲ. ಗ್ಲಾಸ್ ಹೊಡೆದೆ ಎಲ್ಲರಿಗೂ ಎಳ್ಕೊಂಡು ಈಚೆ ಬಿಟ್ಟೆ. ಎಷ್ಟು ಜನ ಹೇಳ್ಕೊಂಡ್ರಿ? ನಾನು 5 ಜನ ಹುಡುಗರು ಹೇಳಿದೆ. ಆಮೇಲೆ ಜನಗಳೆಲ್ಲ ಬಂದರು. 2 ಒಳಗೆ ಬಿಟ್ಟು ಆಚೆ ಬಿಟ್ಟು. ನಿಮ್ಮ ಹೆಸರು ಸರ್? ನನ್ನ ಹೆಸರು ಜಾವೀದ್ ಅಂತ, ಲೆಕ್ಕೇನಹಳ್ಳಿ. ಅಲ್ಲಿ ಪೆಟ್ರೋಲ್ ಬ್ಯಾಂಕ್ ಹೋಗಿ ಅಲ್ಲಿ ಸ್ಪೀಡ್ ಆಗೋಯ್ತು. ಆಮೇಲೆ ಅಲ್ಲಿ ಗಾಡಿ ಬಂತು ಅಂತ ಕ್ರಾಶ್ ಮಾಡ್ಕೊಳಕ್ ಹೋದ್ರು. ಆ ಕಡೆಗೆ ಹೋಗಿ ಬಿದ್ಮೇಲೆ ಎಲ್ಲರಿಗೂ ಏಟಾಯ್ತು. ಅಲ್ಲಿ ಹೋಗಿ ಗಾಡಿ ಮಲಿಕೊಂಡ್ಬಿಡ್ತು. ನಾನು ಇವತ್ತು ಬಸ್ಸಲ್ಲಿ ಹೋಗಿರಲಿಲ್ಲ ಸರ್. ಇಲ್ಲೇನೆ ಕೆಲಸ ಮಾಡುವಂಥದ್ದು, ಅದಕ್ಕೆ ಹೋಗಿರಲಿಲ್ಲ.
ಇನ್ನು ಗುರುವಾರ ಕಂದಕಕ್ಕೆ ಬಿದ್ದಿದ್ದ ಶಾಲಾ ವಾಹನವನ್ನ ಕ್ರೇನ್ ಸಹಾಯದ ಮೂಲಕ ಹೊರಗೆತ್ತಲಾಯಿತು. ಶಾಲಾ ವಾಹನವು ಕಂದಕಕ್ಕೆ ಬಿದ್ದ ಸುದ್ದಿಯನ್ನು ತಿಳಿದು ಕುದೂರು ಪೊಲೀಸ್ ಠಾಣಾ ಸಿಬ್ಬಂದಿಗಳು ಘಟನೆಯನ್ನ ಸುಧಾರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕುದೂರು ಪೊಲೀಸ್ ಠಾಣಾ ವೃತ್ತ ನಿರೀಕ್ಷಕರಾದ ಎಪಿ ಕುಮಾರ್ ಅವರು ಸ್ಥಳ ಪರಿಶೀಲನೆ ನಡೆಸಿ ಮಾಹಿತಿಯನ್ನು ಪಡೆದುಕೊಂಡರು. ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯವೂ ಸಂಭವಿಸಿಲ್ಲ ಹಾಗೂ ಸಮಯಕ್ಕೆ ಸರಿಯಾಗಿ ಕುದೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಲ್ಲಾ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಸೂಕ್ತವಾದ ಚಿಕಿತ್ಸೆಯನ್ನ ನೀಡಲಾಯಿತು. ಸುದ್ದಿಗಾಗಿ ಸೇವೆ ಕುದೂರು ನ್ಯೂಸ್. ಧನ್ಯವಾದಗಳು.